ಎಲ್ಲರೂ ಕೈಬಿಟ್ಟಾಗ ಅವನು ಮಾತ್ರ ತನ್ನನ್ನು ಕೈಬಿಡಲಿಲ್ಲ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶ ಬರುತ್ತಿಲ್ಲ. ಒಂದು ಬಾರಿ ಸೋಲು, ಮತ್ತೊಂದು ಬಾರಿ ಸೋಲು, ಮತ್ತೆ ಪ್ರಯತ್ನಿಸಿದರೂ ಅದೇ ಸೋಲು. ನಿಮ್ಮನ್ನು ನಂಬಿದ್ದವರು ನಿಧಾನವಾಗಿ ದೂರವಾಗುತ್ತಿದ್ದಾರೆ. ನಿನ್ನಿಂದ ಏನೂ ಆಗುವುದಿಲ್ಲ. ಇದನ್ನು ಬಿಟ್ಟುಬಿಡು, ನೀನು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಮಾತುಗಳು ಪ್ರತಿದಿನ ನಿಮ್ಮ ಕಿವಿಯಲ್ಲಿ ಕೇಳಿಸುತ್ತಿವೆ. ಆ ಕ್ಷಣದಲ್ಲಿ ನೀವು ಏನು ಮಾಡುತ್ತೀರಿ? ಬಿಟ್ಟುಕೊಡುತ್ತೀರಾ? ಅಥವಾ ಎಲ್ಲರೂ ನಿಮ್ಮನ್ನು ಬಿಟ್ಟರೂ ನೀವು ಮಾತ್ರ ನಿಮ್ಮನ್ನು ಕೈಬಿಡುವುದಿಲ್ಲವೇ? ಇದು ಸೋಲಿನ ಕಥೆಯಲ್ಲ. ಇದು ಗೆಲುವಿನ ಕಥೆಯೂ ಅಲ್ಲ. ಇದು ಬಿದ್ದ ನಂತರ ಮತ್ತೆ ಎದ್ದು ನಿಲ್ಲುವ ಮನಸ್ಸಿನ ಕಥೆ. ಭಾಗ 1. ಒಂದು ಕನಸು. ಒಂದು ಸಣ್ಣ ಪಟ್ಟಣದಲ್ಲಿ ಒಂದು ಸಾಮಾನ್ಯ ಕುಟುಂಬವಿತ್ತು. ಆ ಕುಟುಂಬದ ಪರಿಸ್ಥಿತಿ ದೊಡ್ಡದಾಗಿರಲಿಲ್ಲ. ಆದರೆ ಆ ಮನೆಯೊಳಗೆ ಒಂದು ದೊಡ್ಡ ಕನಸಿತ್ತು. ಆ ಕನಸು ಏನೆಂದರೆ, ಒಂದು ದಿನ ನಾನು ನನ್ನ ಜೀವನವನ್ನು ಬದಲಿಸಬೇಕು. ಆದರೆ ಕನಸು ಕಾಣುವುದು ಸುಲಭ. ಅದನ್ನು ನನಸಾಗಿಸಲು ಪ್ರಯತ್ನಿಸುವುದು ಕಷ್ಟ. ಮೊದಲ ಪ್ರಯತ್ನ ನಡೆಯಿತು. ಫಲಿತಾಂಶ ನಿರಾಶೆ. ಎರಡನೇ ಪ್ರಯತ್ನ ನಡೆಯಿತು. ಮತ್ತೊಮ್ಮೆ ವಿಫಲತೆ. ಮೂರನೇ ಬಾರಿ ಮತ್ತೆ ಅದೇ ಫಲಿತಾಂಶ. ಪ್ರತಿ ಸೋಲಿನೊಂದಿಗೆ ಆತ್ಮವಿಶ್ವಾಸ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗತೊಡಗಿತು. ಒಂದು ದಿನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನಿಜವಾಗಿಯೂ ನನ್ನಿಂದ ಇದು ಸಾಧ್ಯವೇ? ಆ ಪ್ರಶ್ನೆ ಸಣ್ಣದಾಗಿತ್ತು, ಆದರೆ ಅದರ ಪರಿಣಾಮ ದೊಡ್ಡದಾಗಿತ್ತು. ಯಾಕೆಂದರೆ ಕೆಲವೊಮ್ಮೆ ನಮ್ಮನ್ನು ಸೋಲಿಸುವುದು ಹೊರಗಿನ ಜಗತ್ತು ಅಲ್ಲ, ನಮ್ಮೊಳಗೆ ಹುಟ್ಟುವ ಅನುಮಾನ. ಭಾಗ 2. ಎಲ್ಲರೂ ಕೈಬಿಟ್ಟರು. ದಿನಗಳು ಕಳೆದವು. ಅವನ ಸುತ್ತಲಿದ್ದ ಜನರು ಒಂದೊಂದಾಗಿ ಸಲಹೆ ನೀಡಲು ಪ್ರಾರಂಭಿಸಿದರು. ಇನ್ನೆಷ್ಟು ದಿನ ಇದೇ ಪ್ರಯತ್ನ ಮಾಡುತ್ತೀಯಾ? ಬೇರೆ ಏನಾದರೂ ಮಾಡು. ನಿನ್ನ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ. ಯಶಸ್ಸು ನಿನ್ನ ಅದೃಷ್ಟದಲ್ಲಿಲ್ಲ. ಮೊದಲಿಗೆ ಆ ಮಾತುಗಳು ನೋವು ಕೊಟ್ಟವು. ನಂತರ ಕೋಪ ತಂದವು. ಆಮೇಲೆ ಅವು ನಿಜವಾಗಿರಬಹುದೇನೋ ಎಂಬ ಅನುಮಾನ ಶುರುವಾಯಿತು. ಇದೇ ಜೀವನದ ಅತ್ಯಂತ ಅಪಾಯಕಾರಿ ಹಂತ. ನೀವು ಸೋತಾಗ ನೋವು ಕಡಿಮೆ. ಆದರೆ ನೀವು ಸೋಲನ್ನು ನಿಮ್ಮ ಗುರುತಾಗಿ ಸ್ವೀಕರಿಸಿದಾಗ ಅಪಾಯ ಶುರುವಾಗುತ್ತದೆ. ನಾನು ಸೋತಿದ್ದೇನೆ ಎಂಬುದು ಒಂದು ಘಟನೆ. ಆದರೆ ನಾನು ಸೋತವನು ಎಂಬುದು ಒಂದು ನಂಬಿಕೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ಒಂದು ಸೋಲು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಆದರೆ ಸೋಲಿನ ಬಗ್ಗೆ ನೀವು ಹೊಂದಿರುವ ನಂಬಿಕೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಭಾಗ 3. ಒಂದು ರಾತ್ರಿ. ಒಂದು ರಾತ್ರಿ ಎಲ್ಲರೂ ಮಲಗಿದ ನಂತರ ಅವನು ಒಬ್ಬನೇ ಕುಳಿತಿದ್ದ. ಮುಂದೆ ಖಾಲಿ ಕಾಗದ, ಕೈಯಲ್ಲಿ ಪೆನ್, ಮನಸ್ಸಿನಲ್ಲಿ 1000 ಪ್ರಶ್ನೆಗಳು. ನಾನು ಇನ್ನೂ ಎಷ್ಟು ಬಾರಿ ಸೋಲಬೇಕು? ಇನ್ನೂ ಎಷ್ಟು ದಿನ ಕಾಯಬೇಕು? ನಾನು ಯಾವಾಗ ಯಶಸ್ವಿಯಾಗುತ್ತೇನೆ? ಆ ಕ್ಷಣದಲ್ಲಿ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ಯಶಸ್ಸು ಯಾವಾಗ ಬರುತ್ತದೆ ಎಂಬುದು ತನ್ನ ಕೈಯಲ್ಲಿಲ್ಲ. ಆದರೆ ಮುಂದಿನ ಪ್ರಯತ್ನವನ್ನು ಮಾಡಬೇಕೋ ಬೇಡವೋ ಎಂಬುದು ತನ್ನ ಕೈಯಲ್ಲಿದೆ. ಅವನು ಆ ಖಾಲಿ ಕಾಗದದ ಮೇಲೆ ಒಂದು ವಾಕ್ಯ ಬರೆದ. ನಾನು ಗೆಲ್ಲುತ್ತೇನೆ ಎಂದು ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರಯತ್ನಿಸುವುದನ್ನು ನಿಲ್ಲಿಸುವುದಿಲ್ಲ. ಆ ಒಂದು ವಾಕ್ಯ ಅವನ ಜೀವನದ ತಿರುವಾಯಿತು. ಭಾಗ 4. ಸಣ್ಣ ಹೆಜ್ಜೆಗಳು. ಮರುದಿನ ಬೆಳಿಗ್ಗೆ ದೊಡ್ಡ ಬದಲಾವಣೆ ಏನೂ ಆಗಲಿಲ್ಲ. ಅವನ ಸಮಸ್ಯೆಗಳು ಹಾಗೆಯೇ ಇದ್ದವು. ಅವನ ಪರಿಸ್ಥಿತಿಯೂ ಹಾಗೆಯೇ ಇತ್ತು. ಆದರೆ ಒಂದು ವಿಷಯ ಬದಲಾಗಿತ್ತು. ಅವನ ಮನಸ್ಸು. ಈ ಬಾರಿ ಅವನು ದೊಡ್ಡ ಫಲಿತಾಂಶಕ್ಕಾಗಿ ಓಡಲಿಲ್ಲ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಟ್ಟ. ಇಂದು 1 ಗಂಟೆ ಹೆಚ್ಚು ಕೆಲಸ. ನಾಳೆ ಒಂದು ತಪ್ಪನ್ನು ಸರಿಪಡಿಸುವುದು. ಮರುದಿನ ಹೊಸ ವಿಷಯ ಕಲಿಯುವುದು. ಮತ್ತೊಂದು ದಿನ ಮತ್ತೆ ಪ್ರಯತ್ನಿಸುವುದು. ಹೀಗೆ 1 ದಿನ, 2 ದಿನ, 1 ವಾರ, 1 ತಿಂಗಳು. ಯಾರಿಗೂ ಅವನ ಬದಲಾವಣೆ ಕಾಣಿಸಲಿಲ್ಲ. ಆದರೆ ಅವನು ತನ್ನೊಳಗಿನ ಬದಲಾವಣೆಯನ್ನು ಅನುಭವಿಸುತ್ತಿದ್ದ. ಯಾಕೆಂದರೆ ಯಶಸ್ಸು ಮೊದಲು ಹೊರಗೆ ಕಾಣಿಸುವುದಿಲ್ಲ. ಯಶಸ್ಸು ಮೊದಲು ನಿಮ್ಮೊಳಗೆ ಹುಟ್ಟುತ್ತದೆ. ನಿಮ್ಮ ಶಿಸ್ತಿನಲ್ಲಿ, ನಿಮ್ಮ ಸಹನೆಯಲ್ಲಿ, ನಿಮ್ಮ ಆತ್ಮವಿಶ್ವಾಸದಲ್ಲಿ.
ಇನ್ನೊಂದು ಬಾರಿ ಪ್ರಯತ್ನಿಸುತ್ತೇನೆ ಎಂಬ ಮನೋಭಾವದಲ್ಲಿ. ಭಾಗ 5 ಮತ್ತೊಂದು ಸೋಲು. ಆದರೆ ಜೀವನ ಯಾವಾಗಲೂ ಸುಲಭವಾಗುವುದಿಲ್ಲ. ಬಹಳ ದಿನಗಳ ಪ್ರಯತ್ನದ ನಂತರ ಮತ್ತೊಮ್ಮೆ ದೊಡ್ಡ ವಿಫಲತೆ ಎದುರಾಯಿತು. ಈ ಬಾರಿ ಹಿಂದಿನ ಎಲ್ಲ ಸೋಲುಗಳಿಗಿಂತ ಹೆಚ್ಚು ನೋವಾಯಿತು. ಅವನು ಕೆಲ ಕ್ಷಣಗಳ ಕಾಲ ಮೌನವಾಗಿ ಕುಳಿತ. ಮನಸ್ಸು ಹೇಳಿತು, ಸಾಕು, ಇನ್ನು ಬೇಡ. ಇಷ್ಟು ಪ್ರಯತ್ನ ಮಾಡಿದರೂ ಫಲಿತಾಂಶ ಸಿಗಲಿಲ್ಲ. ಆದರೆ ಅವನು ತನ್ನ ಹಳೆಯ ಕಾಗದವನ್ನು ತೆಗೆದುಕೊಂಡ. ಅದರ ಮೇಲೆ ಬರೆದಿದ್ದ ಆ ವಾಕ್ಯ ಮತ್ತೆ ಕಣ್ಣಿಗೆ ಬಿತ್ತು. ನಾನು ಗೆಲ್ಲುತ್ತೇನೆ ಎಂದು ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರಯತ್ನಿಸುವುದನ್ನು ನಿಲ್ಲಿಸುವುದಿಲ್ಲ. ಅವನು ಕಣ್ಣು ಮುಚ್ಚಿದ. ಆಳವಾಗಿ ಉಸಿರೆಳೆದ. ಮತ್ತೆ ಎದ್ದ. ಈ ಬಾರಿ ಗೆಲ್ಲಲು ಅಲ್ಲ, ಮತ್ತೊಮ್ಮೆ ಪ್ರಯತ್ನಿಸಲು. ಭಾಗ 6 ಬದಲಾವಣೆ ಯಾವಾಗ ಶುರುವಾಯಿತು? ಕೆಲವೊಮ್ಮೆ ನಾವು ಯೋಚಿಸುತ್ತೇವೆ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಆದರೆ ನಿಜವಾದ ಪ್ರಶ್ನೆ ಇದು ಅಲ್ಲ. ಪ್ರಶ್ನೆ ಹೀಗಿರಬೇಕು, ನಾನು ಯಾವಾಗ ಬದಲಾಗಲು ಪ್ರಾರಂಭಿಸುತ್ತೇನೆ? ಅವನು ಪರಿಸ್ಥಿತಿಗಾಗಿ ಕಾಯುವುದನ್ನು ನಿಲ್ಲಿಸಿದ. ಸರಿಯಾದ ಸಮಯಕ್ಕಾಗಿ ಕಾಯುವುದನ್ನು ನಿಲ್ಲಿಸಿದ. ಯಾರಾದರೂ ಬಂದು ಪ್ರೋತ್ಸಾಹಿಸುವುದನ್ನು ಕಾಯುವುದನ್ನು ನಿಲ್ಲಿಸಿದ. ಅವನು ತನ್ನ ಜೀವನದ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಂಡ. ಆ ದಿನದಿಂದ ಸೋಲು ಅವನ ಶತ್ರುವಾಗಿರಲಿಲ್ಲ. ಸೋಲು ಅವನ ಶಿಕ್ಷಕನಾಯಿತು. ಪ್ರತಿ ತಪ್ಪು ಒಂದು ಪಾಠವಾಯಿತು. ಪ್ರತಿ ವಿಫಲತೆ ಒಂದು ಮೆಟ್ಟಿಲಾಯಿತು. ಪ್ರತಿ ನಿರಾಕರಣೆ ಅವನನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿತು. ಭಾಗ 7 ಒಂದು ದಿನ. ಬಹಳ ಸಮಯದ ನಂತರ ಒಂದು ದಿನ ಅವನು ಮತ್ತೆ ತನ್ನ ಗುರಿಯ ಮುಂದೆ ನಿಂತ. ಈ ಬಾರಿ ಪರಿಸ್ಥಿತಿ ಬದಲಾಗಿತ್ತು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವನು ಬದಲಾಗಿದ್ದ. ಒಮ್ಮೆ ಅವನನ್ನು ಹೆದರಿಸಿದ್ದ ಕೆಲಸ ಈಗ ಸಾಮಾನ್ಯವಾಗಿತ್ತು. ಒಮ್ಮೆ ಅಸಾಧ್ಯವೆನಿಸಿದ್ದ ಗುರಿ ಈಗ ಹತ್ತಿರವಾಗಿತ್ತು. ಅವನು ಹಿಂದೆ ತಿರುಗಿ ನೋಡಿದ. ಅವನಿಗೆ ತನ್ನ ಹಳೆಯ ದಿನಗಳು ನೆನಪಾದವು. ಸೋಲುಗಳು, ಕಣ್ಣೀರು, ನಿರಾಶೆ, ಜನರ ಮಾತುಗಳು, ಒಂಟಿತನ ಮತ್ತು ಬಿಟ್ಟುಕೊಡಬೇಕು ಎಂದು ಅನಿಸಿದ ಆ ರಾತ್ರಿ. ಆಗ ಅವನಿಗೆ ಒಂದು ಸತ್ಯ ತಿಳಿಯಿತು. ತನ್ನನ್ನು ಗೆಲ್ಲಿಸಿದದ್ದು ಪ್ರತಿಭೆ ಅಲ್ಲ, ಅದೃಷ್ಟವೂ ಅಲ್ಲ. ಅವನನ್ನು ಗೆಲ್ಲಿಸಿದದ್ದು ನಿಲ್ಲದೇ ಇರುವ ಮನಸ್ಸು. ಭಾಗ 8 ನಿಮ್ಮ ಜೀವನಕ್ಕೂ ಇದೇ ಅನ್ವಯಿಸುತ್ತದೆ. ಇಂದು ನೀವು ಯಾವ ಹಂತದಲ್ಲಿದ್ದೀರಿ? ಬಹುಶಃ ನೀವು ಯಾವುದೋ ಗುರಿಗಾಗಿ ಪ್ರಯತ್ನಿಸುತ್ತಿರಬಹುದು. ಬಹುಶಃ ನೀವು ಅನೇಕ ಬಾರಿ ವಿಫಲರಾಗಿರಬಹುದು. ಬಹುಶಃ ನಿಮ್ಮನ್ನು ನಂಬಿದವರೇ ಈಗ ನಿಮ್ಮನ್ನು ಪ್ರಶ್ನಿಸುತ್ತಿರಬಹುದು. ಬಹುಶಃ ನಿಮ್ಮ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಇರಬಹುದು, ನನ್ನಿಂದ ನಿಜವಾಗಿಯೂ ಸಾಧ್ಯವೇ? ನಿಮಗೆ ಒಂದು ಮಾತು ಹೇಳಬೇಕು. ನಿಮ್ಮ ಇಂದಿನ ಪರಿಸ್ಥಿತಿ ನಿಮ್ಮ ಅಂತಿಮ ಕಥೆಯಲ್ಲ. ಇಂದು ನೀವು ಎಲ್ಲಿದ್ದೀರಿ ಎಂಬುದು ಮುಖ್ಯವಲ್ಲ. ನೀವು ಎಲ್ಲಿಗೆ ಹೋಗಲು ನಿರ್ಧರಿಸಿದ್ದೀರಿ ಎಂಬುದು ಮುಖ್ಯ. ನಿಮ್ಮ ವೇಗ ನಿಧಾನವಾಗಿರಬಹುದು. ಆದರೆ ನಿಲ್ಲಬೇಡಿ. ನಿಮ್ಮ ದಾರಿ ಕಷ್ಟವಾಗಿರಬಹುದು. ಆದರೆ ಹಿಂದಿರುಗಬೇಡಿ. ಇತರರು ನಿಮ್ಮನ್ನು ನಂಬದೇ ಇರಬಹುದು. ಆದರೆ ನೀವು ನಿಮ್ಮನ್ನು ನಂಬುವುದನ್ನು ನಿಲ್ಲಿಸಬೇಡಿ. ಭಾಗ 9 ನೆನಪಿಟ್ಟುಕೊಳ್ಳಬೇಕಾದ 5 ಸತ್ಯಗಳು. ಒಂದು ಸೋಲು ಅಂತ್ಯವಲ್ಲ. ಒಂದು ಪರೀಕ್ಷೆಯಲ್ಲಿ ಸೋತಿದ್ದೀರಿ ಎಂದರೆ ನೀವು ಜೀವನದಲ್ಲಿ ಸೋತಿದ್ದೀರಿ ಎಂದಲ್ಲ. ಒಂದು ಅವಕಾಶ ಕಳೆದುಕೊಂಡಿದ್ದೀರಿ ಎಂದರೆ ಎಲ್ಲ ಅವಕಾಶಗಳು ಮುಗಿದಿವೆ ಎಂದಲ್ಲ. ಮುಂದಿನ ಅವಕಾಶ ಇನ್ನೂ ಬರಬಹುದು. 2 ನಿಧಾನವಾದ ಪ್ರಗತಿಯೂ ಪ್ರಗತಿಯೇ. ಪ್ರತಿದಿನ ದೊಡ್ಡ ಬದಲಾವಣೆ ಆಗಬೇಕೆಂದಿಲ್ಲ. ಒಂದು ಸಣ್ಣ ಹೆಜ್ಜೆ ಸಾಕು. ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮವಾಗಿದ್ದರೆ ಅದು ಪ್ರಗತಿ.